ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ ಮತ್ತೊಂದು ದಿನದ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ರಾಜ್ಮಾ ಕರಿನ ಮಾಡ್ತಿದ್ದೆ ತಿಂಡಿಗೆ ಅಂದ್ಬಿಟ್ಟು, ತುಂಬ ಟೇಸ್ಟಿಯಾಗಿತ್ತು. ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನಾನು ಒಲೆಗೆಲ್ಲ ನಮಸ್ಕಾರ ಮಾಡಿಕೊಂಡು ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಬಿಸಿನೀರನ್ನ ಇಟ್ಕೊತಿದ್ದೀನಿ. ಬಿಸಿ ನೀರು ಬೇಕೇ ಬೇಕು. ನಾನು ಬಿಸಿನೀರನ್ನೇ ಕುಡಿಯೋದ್ರಿಂದ ಆ್ಯಂಡ್ ಪಾಪುಗೂ ಕೂಡ ಊಟ ಮಾಡಿ ನೀರನ್ನೆಲ್ಲ ಕುಡಿಸ್ತೀವಲ್ವ, ಸೊ ಹಂಗಾಗಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಟೈಮು ನಾನು ಎದ್ದಿದ ತಕ್ಷಣ ಸ್ವಲ್ಪ ವಾಮ್ ವಾಟರ್ನ ತೊಗೊತೀನಿ. ಸೊ ಹಾಗಾಗಿ ಇವಾಗ ಒಂದು ಕುಕ್ಕರ್ಗೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ರಾಜ್ಮಾ, ಅದನ್ನು ಹಾಕೊತಿದ್ದೀನಿ. ಹಾಗೆ ನೀರನ್ನು ಜೊತೆಗೆ ಹಾಕೊತಿದ್ದೀನಿ. ಏನು ಗೊತ್ತಾ, ನೆನೆಸಿರೋ ನೀರನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸ್ಕೊಂಡಿರ್ತೀನಲ್ವ, ಸೊ ಹಾಗಾಗಿ ಅದೇ ನೀರನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಒಂದು 2 ಕೂಗಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಅಕ್ಕಿ, ಹಾಗೆ ಸೋಂಪು ಮತ್ತು ಜೀರಿಗೆ, ಹಾಗೆ ಸ್ವಲ್ಪ ಧನ್ಯ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಧನ್ಯ ಇದೆಲ್ಲ ಹಸಿ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬ್ಯಾಡಗೆ ಮೆಣಸಿಕಾಯಿ ಸ್ವಲ್ಪ, ಹಾಗೆ ಖಾರದ ಮೆಣಸಿಕಾಯಿನೂ ಕೂಡ ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಿದ್ದೆ. ಏನು ಗೊತ್ತಾ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋ ಥರ ಇದ್ದರೆ ರಾಜ್ಮಾನ ಡೈರೆಕ್ಟಾಗಿ ಹಾಗೆ ಧನಿಯಾ ಪೌಡರು, ಹಾಗೆ ಚಿಲ್ಲಿ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಜಾಸ್ತಿ ಜನ ಇದ್ದಾಗ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಹಾಗೆ ಈರುಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಚಾಪ್ ಮಾಡ್ಕೊತಾ ಇದ್ದೆ. ಇದಕ್ಕೆ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಈರುಳ್ಳಿನ, ಇಲ್ಲ ಪೇಸ್ಟ್ ಮಾಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇಲ್ಲಿ ಪೇಸ್ಟ್ ಮಾಡಿ ಏನೋ ಹಾಕ್ತಿಲ್ಲ, ಈರುಳ್ಳಿನ ಸ್ಮಾಲಾಗಿ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಸಣ್ಣದಾಗಿ ಚಾಪ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಚಾಪರು ತುಂಬಾ ಯೂಸ್ಫುಲ್ ಆಯಿತು. ಏನು ಗೊತ್ತಾ, ಒಡೆ ಅದೆಲ್ಲ ಮಾಡಬೇಕು ಅಂದಾಗ ಸಣ್ಣದಾಗಿ ಹಚ್ಕೋತೀವಲ್ವ, ಸೊ ಹಂಗಾಗಿ ಯೂಸ್ಫುಲ್ ಆಗಿದೆ ನನಗೆ. ಆ್ಯಂಡ್ ಟೈಮು ಕೂಡ ಸೇವ್ ಆಗುತ್ತೆ, ಬೇಗನೆ ಚಾಪ್ ಮಾಡ್ಕೊಂಡು ಬಿಡ್ಬೋದು. ಹಾಗೆ ನಾನು ಏನು ಪೌಡರ್ ಮಾಡ್ಕೊಳ್ಳೋದಕ್ಕೆ ತೋರಿಸ್ದೆ ಅದು ಕೂಲಾಗಿತ್ತು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊತಿದ್ದೀನಿ. ಅದನ್ನು ಫಸ್ಟು ಡ್ರೈ ಪೌಡರ್ನ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಒಂದು ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನೆನ್ನೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊತಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಈ ರೀತಿ ಮಾಡೋದ್ರಿಂದ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಮಾಡ್ಕೊಂಡಾಗಿದೆ. ಇವಾಗ ಇಲ್ಲಿ ರಾಜ್ಮಾ ಬೇಯಕ್ಕೆ ಇಟ್ಟಿದ್ನಲ್ವ, ಇದು ಒಂದು 80% ಕುಕ್ ಆಗಿದೆ. ಬಟ್ ಇದಕ್ಕಿಂತ ಇನ್ನೂ ಕುಕ್ ಆಗಬೇಕು. ಸೊ ಮತ್ತೆ ಅದನ್ನು ಬೇಯಿಸ್ಕೊಳ್ಳೋಣ. ಸೊ ಹಂಗಾಗಿ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರ್ನ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಚಕ್ಕೆ, ಹಾಗೆ ಪಲಾವ್ ಎಲೆನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕೋಬೇಕು. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಂಡಾಗಿದೆ. ನಾನು ಏನು ರುಬ್ಬಿರೋ ಮಸಾಲೆ ತೋರಿಸ್ದೆ ಆ ಮಸಾಲೆನ ಇವಾಗ ಇದಕ್ಕೆ ಹಾಕ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ರಾಸ್ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಗೆ ಸ್ವಲ್ಪ ಬಿಟ್ಕೊಳ್ಳೋಣ. ನೋಡಿ ಇವಾಗ ಇಲ್ಲಿ ಕುದೀತಾ ಇದೆ. ಈ ಟೈಮಲ್ಲಿ ಇವಾಗ ನಾನು ಏನು ರಾಜ್ಮಾ ಬೇಯಿಸ್ಕೊಂಡಿದ್ದೆ ಅದು ಕಾಳನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ನೀರು ಇನ್ನೂ ಎಕ್ಸ್ಟ್ರಾ ಬೇಕಿತ್ತು, ಕರಿದು ಕನ್ಸಿಸ್ಟೆನ್ಸಿ ಒಮ್ಮೆ ಚೆಕ್ ಮಾಡಿಕೊಂಡು ನೀರೇನಾದ್ರು ಎಕ್ಸ್ಟ್ರಾ ಬೇಕು ಅನ್ನೋದಿದ್ರು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ಕಸೂರಿ ಮೇಥಿನ ಸೇರಿಸ್ಕೊತಿದ್ದೀನಿ ಲಾಸ್ಟಲ್ಲಿ. ಹಾಗೆ ಉಪ್ಪೇನಾದ್ರು ಕರೆಕ್ಟ್ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಒಮ್ಮೆ ಇವಾಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಬೇಕು. ಒಮ್ಮೆ ನೀಟಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರಾಜ್ಮಾ ಕರಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಪೂರಿನ ಮಾಡ್ಕೊತಿದ್ದೆ. ಪೂರಿಗೂ ಏನು ರವೆ ಅದೆಲ್ಲ ಹಾಕಿ ಏನು ಮಾಡ್ಕೊತಿಲ್ಲ, ನಾರ್ಮಲಾಗಿ ಏನೇನೆ ಕಲಿಸ್ಕೊಂಡಿದ್ದೆ ಹಿಟ್ಟನ್ನ ಪೂರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಸ್ವಲ್ಪ ಉಂಡೆ ರೀತಿ ಮಾಡಿಕೊಂಡು ಒಂದು 20 ಪೂರಿನ ಒಟ್ಟಿಗೆ ಆಗೋ ಥರ ಒತ್ತಿಟ್ಕೊಂಡು ಆಮೇಲೆ ಬೇಯಿಸ್ಕೊತೀನಿ. ಇಲ್ಲಾಂದರೆ ಎಲ್ಲನೂ ಒತ್ತಿಟ್ಕೊಂಡು ಬೇಯಿಸ್ಕೊಳ್ಳೋಕೆ ಹೋದರೆ ಅದೆಲ್ಲ ಅಂಟ್ಕೊಂಡಿರೋ ಥರ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಒತ್ತಿಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಆಯಿಲ್ನ ಬಿಸಿಗಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ನ ಬಿಸಿಗಿಟ್ಕೊತಿದ್ದೀನಿ. ಎಂಥ ಕಾಂಬಿನೇಷನ್ ಅಂತ ಹೇಳ್ತೀರಾ, ಅಷ್ಟು ಚೆಂದ ಆಗಿತ್ತು. ಆ್ಯಂಡ್ ರಾಜ್ಮಾನ ಒಂದು 5 to 6 hours ಆದರೂ ನೆನೆಸ್ಕೊಳ್ಬೇಕು. ನಾನು ಲಾಸ್ಟ್ ನೈಟು ನೆನೆಸಿಟ್ಬಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಚೆನ್ನಾಗಿ ನೆಂದಿತ್ತು. ಚೆನ್ನಾಗಿ ನೆಂದಿದ್ರೆ ಅದು ಬೇಗ ಕುಕ್ ಆಗಿಬಿಡುತ್ತೆ. ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟು ಕೂಡ ಬರೋದು. ನಾವು ನೆನೆಸ್ಕೊಳ್ದೆ ಡೈರೆಕ್ಟಾಗಿ ಹಂಗೆ ಮಾಡ್ತೀವಿ ಅಂತಂದರೆ ಜಾಸ್ತಿ ವಿಸಿಲ್ನ ಕೂಗಿಸ್ಕೊಳ್ಬೇಕಷ್ಟೇ. ಆ್ಯಂಡ್
ಪೂರಿನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿತ್ತು, ಚೆನ್ನಾಗಾಗಿತ್ತು ಪೂರಿನೂ. ಆ್ಯಂಡ್ ರಾಜ್ಮಾದ ಕರಿ ಓಪನ್ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಏನು ಗೊತ್ತಾ, ಅದಕ್ಕೆ ಅಕ್ಕಿ ಎಲ್ಲ ಹಾಕಿರ್ತೀವಲ್ವ, ಒಂಥರ ಡಿಫ್ರೆಂಟ್ ಟೇಸ್ಟು. ನಾವು ನಾನ್ ವೆಜ್ ಎಲ್ಲ ತಿಂದಾಗ ಬರ್ತದಲ್ಲ ಆ ಥರ ಟೇಸ್ಟ್ ಬರೋಲ್ಲ, ಇದೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಆ್ಯಂಡ್ ಬಿಸಿ ಬಿಸಿಯಾಗಿ ಪೂರಿ ಜೊತೆಗೆ ನಾನು ರಾಜ್ಮಾ ಕರಿನ ತಿಂದೆ. ಅಂದು ರಾಜ್ಮಾನು ಅಷ್ಟೇ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಬರೋದದು. ಆಮೇಲೆ ನಾನು ಹಾಲು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹಾಲಿನ ಕೆನೆ ಎಲ್ಲ ಎತ್ತಿಟ್ಟಿದ್ದೀನಿ. ಎವ್ರಿಡೇ ಅಷ್ಟೇ ಹಾಲಿನ ಕೆನೆಲ್ಲ ಎತ್ತಿಟ್ಬಿಟ್ಟು ಅದನ್ನು ನಾವು ತುಪ್ಪ ಮಾಡ್ಕೊಳ್ತಾ ಇರೋದು. ತುಪ್ಪ ಔಟ್ಸೈಡಿಂದ ತರೋದೆಲ್ಲ ಸ್ಟಾಪ್ ಮಾಡಿದ್ದೀವಿ ಇವಾಗ. ಸೊ ಹಂಗಾಗಿ ಆ್ಯಂಡ್ ಪಾಪುಗೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸರ್ಲಕ್ನ ಮಾಡಿಟ್ಟೆ. ಆ್ಯಂಡ್ ಸ್ವಲ್ಪ ಪಾತ್ರೆ ಜೋಡಿಸೋದು ಇದೆಲ್ಲ ಇತ್ತು, ಜೋಡಿಸ್ದೆ. ನೋಡಿದ್ರೆ ಪಾಪು ಮಲ್ಕೊಂಡೇ ಬಿಟ್ಟಿದ್ರು. ಅವ್ರಿಗೆ ಇವತ್ತು ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು. ಸೊ ಹಂಗಾಗಿ ಅವ್ರನ್ನ ಎಬ್ಬರಿಸ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪಾಪ ಅವ್ರಿಗೆ ನಿದ್ದೆ ಮೂಡು. ಬೇರೆ ದಿನ ಏನು ಗೊತ್ತಾ, ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ದೇಳ್ಬಿಡ್ತಾರೆ. ಬಟ್ ನಾನು ಅವತ್ತು ಹೊರಗಡೆ ಹೋಗಬೇಕಿತ್ತು, ಅದನ್ನ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನಿದ್ದೆ ಮಾಡ್ತಾಯಿದ್ರು ಅವರು. ಮತ್ತು ಇನ್ನೇನು ಮಾಡೋದು, ನನಗೆ ಟೈಮ್ ಹಾಗೇ ಬಿಟ್ಟಿತ್ತು. ಹಂಗೂ 11:30 ಆಗಿಬಿಟ್ಟಿತ್ತು ಟೈಮು. ಇರ್ತಾರೋ ಇರೋದೇ ಇಲ್ವೋ ಅನ್ನೋ ಥರ ಕನ್ಫ್ಯೂಸು ನನಗೆ. ಸರಿಯಾಗಿ ಅಲ್ಲೂ ಸರಿಯಾಗಿ ಸಿಗಲ್ಲ ಅವರು. ಒಂದೊಂದ್ಸಲ ಬೇಗ ಬಂದಿರ್ತಾರೆ, ಒಂದೊಂದ್ಸಲ ಲೇಟಾಗಿ ಬಂದಿರ್ತಾರೆ. ಸೊ ಹಂಗಾಗಿ ಸದ್ಯ ನೋಡಿದ್ರೆ ಇದ್ದರು. ಆಮೇಲೆ ಪಾಪನೂ ಕೂಡ ಕರ್ಕೊಂಡು ಹೋದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಹಾಕಿಸ್ತಾ ಇರೋದು. ಇದು 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಕಿಸ್ತಾ ಇರೋದು ವ್ಯಾಕ್ಸಿನ್ನ. ಈ ತಾಯಂದಿರು ಆದಮೇಲೆ ಏನು ಗೊತ್ತಾ, ಈ ಥರ ವ್ಯಾಕ್ಸಿನ್ ಹಾಕ್ಸೋದು ಇದೆಲ್ಲ ತುಂಬಾ ನೋವಾಗುತ್ತೆ, ಮನ್ಸಿಗೆ ತಡ್ಕೊಳಕ್ಕೆ ಆಗಲ್ಲ. ನನಗೆ ಅಲ್ಲಿಗೆ ಹೋಗೋವರೆಗೂ ಏನು ಅಂತ ಅಷ್ಟೇನು ಅನ್ನಿಸ್ತಾ ಇರಲಿಲ್ಲ. ಇದೆಲ್ಲ ಮಾಡೋ ಪ್ರೊಸೀಜರ್ ಅಲ್ವಾ, ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಒಂಥರ ಸಂಕಟ ಆಗುತ್ತಲ್ಲ, ಆ ಥರ ಸ್ಟಾರ್ಟ್ ಆಗೋಕ್ಕೆ ಶುರು ಆಗಿಬಿಡ್ತು. ಆ್ಯಂಡ್ ಪಾಪು, ನಾನು, ನಮ್ಮಮ್ಮ ಎಲ್ಲರೂ ಹೋಗಿದ್ವಿ. ನನ್ನ ಹಸ್ಬೆಂಡು ಕಾರ್ ಹತ್ರನೇ ವೆಯ್ಟ್ ಮಾಡ್ತಾಯಿದ್ರು. ಅವರಂತೂ ಒಳಗಡೆಗೆ ಬರೋದೇ ಇಲ್ಲ. ನಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಅವ್ರಿಗೆ ಹೇಳ್ತಿದ್ದೆ, ನಾನಂತೂ ಈ ಥರ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಇದಕ್ಕೆಲ್ಲ ಕರ್ಕೊಂಡು ಹೋಗಲ್ಲ, ಮಗು ಅಳೋದೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ಲ, ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು. ಅವರು ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು, ಇಬ್ರಿಗೂ ಮಗು ಅಳೋದು, ಅದು ನೋವು ಪಡೋದು ಇದನ್ನೆಲ್ಲ ನೋಡೋಕ್ಕಾಗಲ್ಲ ನಮಗೆ. ಆದರೂ ನಾನೇ ಕರ್ಕೊಂಡು ಹೋಗೋ ಥರ ಆಯಿತು. ನನಗಿಂತನೂ ಸಾಫ್ಟ್ ಅವರು. ಕರ್ಕೊಂಡು ಹೋಗ್ಬೇಕು ಒಂದು ದಿನವೂ ಅವ್ರು ಬಂದಿಲ್ಲ. ಆ್ಯಂಡ್ ತುಂಬಾ ರಶ್ ಇದ್ದರು. ಸುಮಾರು ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತ ಒಳಗಡೆಗೆ ಬಂದಿದ್ದು. ಒಂದು 12:30 ಆಯಿತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಇಲ್ಲಿರೋ ಆಶಾ ಕಾರ್ಯಕರ್ತರು ಏನು ಗೊತ್ತಾ, ಇವರು ನಮಗೇನು ಇನ್ಫಾರ್ಮೇ ಮಾಡಲ್ಲ, ಕಾಲ್ ಕೂಡ ಮಾಡಲ್ಲ. ಆ್ಯಂಡ್ ನನಗೆ ಒಂದು ಮೆಸೇಜ್ ಬಂದಿತ್ತು, ವ್ಯಾಕ್ಸಿನ್ ಹಾಕಿಸ್ಬೇಕು ನೀವು ಅಂತ ಅಂದ್ಬಿಟ್ಟು. ನಾನು ಆ ಮೆಸೇಜ್ನ ನೋಡಿಕೊಂಡು ನಾನು ಹೋಗಿ ಹಾಕಿದ್ದು. ಆ್ಯಂಡ್ ಪಾಪುನು ಸಖತ್ ಅಳ್ತಾಯಿದ್ರು. ತುಂಬಾ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 2 ಕೈಗೆ ಹಾಗೆ 2 ಕಾಲಿಗೆ ಇಂಜೆಕ್ಷನ್ನ ಕೊಟ್ಟಿದ್ದು. ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ಕೋಪ ಬಂದುಬಿಡ್ತು. ನೀವೇ ಇಟ್ಕೊಳ್ಳಲ್ಲ ಅಂತೀರಾ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದ್ರೂ ಅಂದ್ಬಿಟ್ಟು ಅವ್ರ ಮೇಲೂ ಕೋಪ ಕೂಡ ಮಾಡ್ಕೊಂಡ್ಬಿಟ್ಟೆ. ನನಗೆ ಅಳು ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿಲ್ಲ. ಪಾಪುಗೆ ಸಮಾಧಾನ ಮಾಡೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ, ಅಷ್ಟು ಅಳು ಬರ್ತಾಯಿತ್ತು. ಹಾಸ್ಪಿಟಲಲ್ಲಿ ಎಲ್ಲರೂ ನೀವೇ ಇಷ್ಟೊಂದು ಅಳ್ತಿದ್ದೀರಲ್ಲ ಪಾಪುಗೆ ಇಂಜೆಕ್ಷನ್ ಮಾಡಿಸಿರೋದಕ್ಕೆ, ಏನಾಗಲ್ಲ ಅದೆಲ್ಲ ಮಾಡಿಸ್ಲೇಬೇಕಲ್ವಾ ಅಂತ ಸಮಾಧಾನ ಮಾಡ್ತಿದ್ರು. ನನಗೂ ಗೊತ್ತು ಅದನ್ನೆಲ್ಲ ಮಾಡಿಸ್ಲೇಬೇಕು ಅಂತಲೂ ಗೊತ್ತು. ಬಟ್ ಪಾಪು ಅಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆ್ಯಂಡ್ ಫಸ್ಟು 1.5 ಮಂತ್ಗೆ ಒಂದ್ಸಲ ಮಾಡಿಸ್ತೀವಲ್ಲ, ಆವಾಗ ಒಂದು ಸೈಡು ನಾನು ಅಳೋದಕ್ಕೆ, ಒಂದು ಸೈಡ್ ಪಾಪು ಅಳೋದಕ್ಕೆ. ಆವಾಗಲೂ ಹಿಂಗೆ ಆಗಿ ತುಂಬಾ ಆವಾಗಲೂ ಹತ್ಬಿಟ್ಟಿದೆ ನಾನು. ಏನೇ ಆಗಲಿ ಮಕ್ಕಳು ಅಳೋದನ್ನೆಲ್ಲ ನಮ್ಮ ಕೈಲಿ ನೋಡೋಕ್ಕಾಗೋದೇ ಇಲ್ಲ. ಸಖತ್ತು ಸೆನ್ಸಿಟಿವ್ ಆಗಿಬಿಡ್ತೀವಿ ನಾವು. ಆ್ಯಂಡ್ ನಮಗೆ ಎಷ್ಟೇ ಪೇಯ್ನ್ ಆಗಿದ್ರು ಕೂಡ, ಆ್ಯಂಡ್ ಪ್ರೆಗ್ನೆನ್ಸಿ, ಡಿಲವರಿ ಟೈಮಲ್ಲಿ ಇವಾಗೆಲ್ಲ ತುಂಬಾ ಪೇಯ್ನ್ ಪಟ್ಟಿರ್ತೀವಿ. ಆ್ಯಂಡ್ ಸಖತ್ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿರ್ತೀವಿ. ಬಟ್ ಅದು ಯಾವುದೂ ಲೆಕ್ಕನೇ ಬರೋಲ್ಲ ನಮಗೆ. ಬಟ್ ಮಗುಗೆ ಒಂದು ಸಣ್ಣ ಇಂಜೆಕ್ಷನ್ ಅಂದರೆ ಸಾಕು, ಅಷ್ಟು ಭಯನೂ ಸ್ಟಾರ್ಟ್ ಆಗಿಬಿಡುತ್ತೆ, ಅಳುನೂ ಬಂದುಬಿಡುತ್ತೆ. ಆ್ಯಂಡ್ ಗುರುವಾರ ಆಗಿರೋದ್ರಿಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ಪಾಪುನು ಮಲಗಿಸ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೈಟು ಅಡುಗೆನ ಮಾಡ್ತಾಯಿದ್ದೆ. ಅಡುಗೆ ಅಂತಂದರೆ ಬೆಳಿಗ್ಗೆ ರಾಜ್ಮಾ ಕರಿ ಮಾಡಿದ್ನಲ್ವ, ಅದೇ ಸ್ವಲ್ಪ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಇದ್ಕಿದ ಬೇಳೆ ಸಾಂಬಾರು ಕೂಡ ಇತ್ತು. ಸೊ ಇದೆಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಪಾತಿನ ಮಾಡಿ ಇದ್ರಿಗೆ ಚಟ್ನಿನ ಕೂಡ ಮಾಡ್ಕೊಂಡಿದ್ದೆ. ನನಗೆ ಫುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಬೇರೆ ಏನಾದರೂ ಮಾಡಿದ್ರೆ ಈ ಸಾಂಬಾರುಗಳೆಲ್ಲ ಉಳ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಚಪಾತಿನ ಮಾಡಿ ಚಟ್ನಿನ ಮಾಡ್ಕೊಂಡಿದ್ದೆ. ಆ್ಯಂಡ್ ಪಾಪುಗೆ ಅಂತ ಅಂದ್ಬಿಟ್ಟು ಸಲ್ಲಕ್ನ ಮಾಡಿ ಅದನ್ನು ಇಟ್ಕೊಂಡಿದ್ದೆ, ಸರಿ ಮಾಡಿ ಇಟ್ಕೊಂಡಿದ್ದೆ. ಸಲ್ಲಕ್ ಪೌಡರ್ನ ನಾನು ಮಾಡಿ
ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನೇ ತಿನ್ಸೋದಕ್ಕೆ ಅಂದ್ಬಿಟ್ಟು ಅವರು ಮಲ್ಕೊಂಡಿದ್ದಾಗ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಆ್ಯಂಡ್ ನಾನು ಊಟ ಎಲ್ಲ ಮುಗಿಸ್ಕೊತಾ ಇದ್ದೆ. ಇವಾಗ ತುಂಬಾ ಚೆನ್ನಾಗಾಗಿತ್ತು ರಾಜ್ಮಾ ಕರಿ ಅಂತೂ. ಟ್ರೈ ಮಾಡಿ, ನಾನು ಏನೇನು ಮೆಥಡ್ ಯೂಸ್ ಮಾಡಿದ್ದೀನೋ ಅದೇ ಥರ ಯೂಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಅವ್ನ ಪಾಪುಗೆ ಊಟ ತಿನ್ನಿಸ್ಬಿಟ್ಟೆ ನಾನು ಊಟ ತಿನ್ನೋದು. ಆ್ಯಂಡ್ ಸದ್ಯ ಪಾಪು ಮನೆಗೆ ಬಂದಮೇಲಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹಾಸ್ಪಿಟ್ಲಲ್ಲಿ ಎಷ್ಟು ಅಳ್ತಿದ್ರೋ ಅಷ್ಟೇ, ಮನೆಗೆ ಬಂದಮೇಲೆ ಅವರು ಅಳಲಿಲ್ಲ. ಪರವಾಗಿಲ್ಲ, ನೋವೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನೈಟ್ ಆಗ್ತಿದ್ದಂಗೆ ಆರಾಮಾಗಿ ಇದ್ದರು. ಆ್ಯಂಡ್ ಇದು ದೋಸೆಗೆ ಅಂತ ನೆನೆಸಿದ್ರು. ಸೊ ನಾನು ದೋಸೆಗೆಲ್ಲ ರುಬ್ಬಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಬೆಲ್ಲ ಎತ್ತಿಡ್ತಾಯಿದ್ದೆ. ಪಾತ್ರೆ ತೊಳೆಯೋದೆಲ್ಲ ಇದ್ದೇ ಇರುತ್ತೆ. ನಾನಂತೂ ಡೈಲಿ ಕಿಚನ್ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಇನ್ ಕೇಸ್ ನನ್ನ ಕೈಲಿ ಆಗಿಲ್ಲ, ತುಂಬ ಟಯರ್ಡ್ ಆಗಿದೆ ಅಂತ ಅನ್ನಿಸ್ದಾಗ ಹಂಗೆ ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಪಾಪು ಏನಾದರೂ ಅಳ್ತಿದ್ದಾರೆ, ಅವ್ರೇನಾದ್ರು ಹಠ ಮಾಡ್ತಿದ್ದಾರೆ ಅಂದಾಗ ಮಾತ್ರ ನಾನು ಹಂಗೆ ಮಲ್ಕೊಳ್ಳೋದು. ಇಲ್ಲಾಂದರೆ ಕಿಚನೆಲ್ಲ ಕ್ಲೀನ್ ಮಾಡೇ ನಾನು ಮಲ್ಕೊಳ್ಳೋದು. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.